ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇವತ್ತು ನಾವು ಮಲ್ನಾಡ್ ಸ್ಪೆಷಲ್ ಹಲಸಿನಕಾಯಿ ಪಲ್ಯ ಮತ್ತು ರೊಟ್ಟಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಒಂದೆರಡು ಹಲಸಿನಕಾಯಿ ತೊಗೊಂಡು ಕಟ್ ಮಾಡಿಬಿಟ್ಟು ಕುಕ್ಕರಲ್ಲಿ ಹಾಕಿ ಒಂದು 4 ವಿಷಲ್ ಬೇಯಿಸ್ಕೊಂಡಿದ್ದೆ. ಒಂದು 4 ವಿಷಲ್ ಬೇಯಿಸಿದ್ರೆ ಸಾಕು ಅನಿಸುತ್ತೆ. ನೋಡಿ ಬೆಂದಾಗ ನೋಡಿ ಈ ಥರ ಸಿಪ್ಪೆ ತೆಗಿಯೋಕ್ಕೆ ಬರುತ್ತೆ ಮೇಲ್ಭಾಗದ್ದು. ಹಲಸಿನಕಾಯಿ ಮುಳ್ಳಿನ ಭಾಗದ ಸಿಪ್ಪೆನ ಈ ರೀತಿಯಾಗಿ ಎಲ್ಲ ತಕ್ಕೋಬೇಕಾಗತ್ತೆ. ನೋಡಿ ಬೆಂದಿರೋ ಕಾರಣ ಕ್ಲೀನಾಗಿ ಬರುತ್ತೆ ನಮಗೆ ತೆಗಿಯೋಕ್ಕೆ. ಈ ಥರ ತಕ್ಕೋಬೇಕು. ಇದು ಬೇಡದೇ ಇರೋ ಅಂಶ. ಈಗ ನೋಡಿ, ಈಗ ನಮ್ಮ ಕೈಲಿರೋದು ಇದು ಬೇಕಾದಂಥ ಅಂಶ. ಇದು ಬೇಕಾದ ಭಾಗನ ನಾನು ತೆಗೆದು ಪ್ಲೇಟಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ, ಈ ಭಾಗ ನಮಗೆ ಬೇಡ, ಇದು ಬೇಡದೇ ಇರೋ ಭಾಗ. ನಮಗೆ ಬೇಕಾದಂಥ ಭಾಗ ಇಷ್ಟ ಆಗಿರುತ್ತೆ. ನೋಡಿ, ಇದನ್ನೀಗ ಕ್ಲೀನಾಗಿ ನಾನೀಗ ಪುಡಿ ಮಾಡ್ಕೋತಾ ಇದ್ದೀನಿ. ತುಂಬ ಮೆದುವಾಗಿ ಹಲಸಿನಕಾಯಿ ಬೇಯಿಸ್ಕೊಂಡ್ರೆ ತುಂಬ ಮೆತ್ತ ಅನಿಸುತ್ತೆ. ಈ ರೀತಿಯಾಗಿ ಮೀಡಿಯಮ್ ಆಗಿ ಒಂದು ಹದಕ್ಕೆ ಬೇಯಿಸ್ಕೊಂಡ್ರೆ ಸಾಕು ಅನಿಸುತ್ತೆ. ನೋಡಿ, ಈ ಥರ ಬೇಯಿಸ್ಕೊಂಡ್ರೆ ಹುಡಿಯಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನಾನು ಬೇಯಿಸ್ಕೊಂಡಿದ್ದೆಲ್ಲ ಹಲಸಿನಕಾಯಿನೂ ಈ ರೀತಿಯಾಗಿ ಸಿಪ್ಪೆ ತಗೊಂಡು ಹುಡಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾನು ನಮ್ಮ ರುಚಿಗೆ ನೋಡ್ಕೊಂಡ್ಬಿಟ್ಟು ಒಂದು 10 ಒಣಮೆಣಸನ್ನು ತೊಗೊಂಡಿದ್ದೀನಿ. ಒಂದು ಬಾಣಲಿನ ಇಲ್ಲಿ ಬಿಸಿ ಇಟ್ಟಿದ್ದೀನಿ. ಆ ಬಾಣಲಿಗೆ ಈ ಒಣಗಿದ ಮೆಣಸನ್ನು ಹಾಕ್ಕೋತಾ ಇದ್ದೀನಿ. ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೋಬೇಕು. ಸಣ್ಣ ಉರಿಲಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ 1-2 ಚಮಚಗಳಷ್ಟು ಕೊತ್ತಂಬರಿ ಕಾಳನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ. ಸಣ್ಣ ಉರಿಲೇ ಫ್ರೈ ಮಾಡ್ಕೋಬೇಕು. ಎರಡನ್ನೂ ಹೊತ್ತಿಸ್ಬಾರ್ದು, ಟೇಸ್ಟ್ ಹೋಗುತ್ತೆ. ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ ಒಂದು ತೆಂಗಿನಕಾಯಲ್ಲಿ ಅರ್ಧ ಭಾಗನ ಮಾಡ್ತಾಯಿದ್ದೀನಿ, ತುರಿದಿಟ್ಕೊಂಡಿದ್ದೆ. ಆ ಅರ್ಧ ಭಾಗದಷ್ಟು ಕಾಯಿನ ಮಾಡ್ತಾಯಿದ್ದೀನಿ, ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಒಣಮೆಣಸು, ಕೊತ್ತಂಬರಿ ಕಾಳು ಹಾಗೆ ಕಾಯಿ ಮಿಶ್ರಣ ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಲೀನಾಗಿ ಹುರ್ಕೋತಾ ಇದ್ದೀನಿ. ಸಣ್ಣ ಉರಿಲೇ, ಹೊತ್ತಿಸ್ಬಾರ್ದು, ನಿಧಾನ ಹುರ್ಕೋಬೇಕಾಗತ್ತೆ. ತೆಂಗಿನಕಾಯಿಯ ಹಸಿ ವಾಸನೆ ಎಲ್ಲ ಹೋಗಬೇಕು, ಆ ರೀತಿಯಾಗಿ ಹುರ್ಕೋಬೇಕು. ತೆಂಗಿನಕಾಯಿ ಫ್ರೈ ಆಗಿದ್ದಕ್ಕೆ ನಮಗೆ ಸ್ಮೆಲ್ ಬರ್ತಾ ಹೋಗುತ್ತೆ, ಗೊತ್ತಾಗುತ್ತೆ. ಹೊತ್ತಿಸ್ಬಾರ್ದು. ಮತ್ತು ಅದೇ ಬಾಣಲಿಗೆ ಮಾಡ್ತೀನಿ, ನಾನೊಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ಹಾಕಿಲ್ಲ, ಹಾಗೆ ಎಲ್ಲನೂ ಡ್ರೈ ಫ್ರೈನೇ ಮಾಡ್ಕೊತಾ ಇದ್ದೀನಿ. ಇದನ್ನು ಕೂಡ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು. ನಾವು ಮುಂಚೆ ಹುರಿದಿಟ್ಕೊಂಡಿದ್ವಲ್ಲ ಅದೇ ಮಿಶ್ರಣಕ್ಕೆ ಇದನ್ನು ಹಾಕೋತಾ ಇದ್ದೀನಿ. ನೋಡಿ, ಇದನ್ನೀಗ ತಣ್ಣಗಾಗಕ್ಕೆ ಬಿಡಬೇಕು. ನಾನಿಲ್ಲಿ 1-2 ದೊಡ್ಡ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 1-2 ದೊಡ್ಡ ಬೆಳ್ಳುಳ್ಳಿನೂ ಕೂಡ ಕ್ಲೀನಾಗಿ ಬಿಡಿಸಿಟ್ಕೊಂಡು ಜಜ್ಜಿಟ್ಕೊಂಡಿದ್ದೀನಿ. ನಾನಿಲ್ಲಿ ಹುರಿದಿಟ್ಕೊಂಡಿರೋ ಎಲ್ಲ ಪೌಡ್ರನ್ನು ಸಹ ಮಿಕ್ಸಿಲಿ ಡ್ರೈ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೀರು ಹಾಕಬಾರ್ದು, ಹಾಗೆ ಡ್ರೈ ಪೌಡ್ರ್ ಮಾಡ್ಕೋಬೇಕು. ಈಗ ನಾನು ತೊಗೊಂಡಿದ್ದ ಬಾಣಲಿಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಜಜ್ಜಿಟ್ಕೊಂಡಿದ್ದ ಈರುಳ್ಳಿನೆಲ್ಲ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೊಂಡಾದ್ಮೇಲೆ ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಎರಡನ್ನೂ ಕೂಡ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡೋಕ್ಕೆ ಇಡ್ತಾಯಿದ್ದೀನಿ. ಈರುಳ್ಳಿ ಬಣ್ಣ ಬದಲಾಯಿಸುತ್ತೆ, ಗೊತ್ತಾಗತ್ತೆ, ಮತ್ತು ಸ್ಮೆಲ್ ಕೂಡ ಗೊತ್ತಾಗತ್ತೆ. ಅಲ್ಲಿವರೆಗೂ ಫ್ರೈ ಮಾಡಬೇಕಾಗತ್ತೆ. ನೋಡಿ, ಈ ಥರ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಉರಿಲೇ ಮಾಡ್ಕೊಳ್ಳಿ. ನೋಡಿ, ಬಣ್ಣ ಬದಲಾಯಿಸಿದೆ. ಈಗ ಈರುಳ್ಳಿ ಕ್ಲೀನಾಗಿ ಫ್ರೈ ಆಗಿದೆ. ಇದಕ್ಕೆ ಈಗ ನಾನೇನು ಮಾಡ್ತೀನಿ, ಮಿಕ್ಸಿ ಮಾಡ್ಕೊಂಡಂತಹ ಡ್ರೈ ಪೌಡ್ರ್ ಇತ್ತಲ್ಲ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಎಲ್ಲ ಪೌಡ್ರೂ ಅಷ್ಟು ಹಾಕೋತಾ ಇದ್ದೀನಿ. ಹಾಗೆ ನಾನಿಲ್ಲೊಂದು ಕಪ್ಪಷ್ಟು ಕಡಲೆಬೇಳೆನ ಬೇಯಿಸಿಟ್ಕೊಂಡಿದ್ದೆ. ನೀವಿಲ್ಲಿ ಕಡಲೆಬೇಳೆ ಬೇಡ ಅಂದರೆ ಕಡಲೆಕಾಳನ್ನು ಸಹ ಬೇಯಿಸಿಟ್ಕೊಂಡಿದ್ದನ್ನು ಹಾಕ್ಕೋಬೋದಾಗಿದೆ. ಕಡಲೆಬೇಳೆ ಅಥವಾ ಕಡಲೆಕಾಳು ಯಾವುದನ್ನಾದರೂ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈ ಸಂದರ್ಭದಲ್ಲಿ ಹಾಕ್ತಾಯಿದ್ದೀನಿ. ಇದೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಸಣ್ಣ ಉರಿಲೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ದೊಡ್ಡ ಉರಿ ಗ್ಯಾಸನ್ನು ನಾವು ಇಟ್ಕೊಂಡ್ರೆ ಹೊತ್ತೋಗ್ಬಿಡುತ್ತೆ. ಸಣ್ಣ ಉರಿಲೇ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನೀಗ ನೋಡಿ, ಹಲಸಿನಕಾಯಿ ಎಲ್ಲ ಬಿಡಿಸಿಟ್ಕೊಂಡಿದ್ವಲ್ಲ, ನೋಡಿ ಎಷ್ಟು ಚೆನ್ನಾಗಿ ಹುಡಿಯಾಗಿ ಬಂದಿದೆ. ಇದನ್ನೀಗ ಈ ಮಸಾಲೆಗೆ ಹಾಕ್ಕೋತಾ ಇದ್ದೀನಿ ಎಲ್ಲನೂ. ನೋಡಿ, ಅಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕು. ಸಣ್ಣ ಉರಿಲೇ ಇದನ್ನು ಬೇಯಿಸ್ಬೇಕಾಗತ್ತೆ. ನೋಡಿ, ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಏನಾದರೂ ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ.
ಕ್ಲೀನಾಗಿ ಬಿಸಿ ಮಾಡ್ಕೊಳ್ಳಿ, ಹೊತ್ತಿಸ್ಬಾರ್ದು. ನೋಡಿ ಕ್ಲೀನಾಗಿ ಮಿಕ್ಸ್ ಆಗಿದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈಗ ನಮ್ಮ ಮಲ್ನಾಡ್ ಸ್ಪೆಷಲ್ ಹಲಸಿನಕಾಯಿ ಪಲ್ಯ ರೆಡಿಯಾಗಿದೆ. ಈ ಹಲಸಿನಕಾಯಿ ಪಲ್ಯನ ಅಕ್ಕಿ ರೊಟ್ಟಿ ಜೊತೆಗೆ ತಿಂತಾಯಿದ್ರೆ ಎಷ್ಟು ಖುಷಿಯಾಗಿ ತಿನ್ಬೋದು ಅಂತೀರಾ. ಟೇಸ್ಟು ಕೂಡ ಅಷ್ಟು ಒಳ್ಳೆ ರುಚಿ ಕೊಡುತ್ತೆ. ಒಂದು ಸರಿ ನೀವು ಮನೇಲಿ ಮಾಡಿ ನೋಡಿ ಫ್ರೆಂಡ್ಸು, ತುಂಬಾ ಈಸಿ, ತುಂಬಾ ಚೆನ್ನಾಗಿರುತ್ತೆ. ಅದು ಈ ಸೀಸನಲ್ಲಿ ಹಲಸಿನಕಾಯಿ ನಮ್ಮಲ್ಲಿ ಸ್ಪೆಷಲ್ಲು. ಒಂದು ಸರಿ ಮಾಡಿ ನೋಡಿ. ಎಲ್ರಿಗೂ ನಮಸ್ಕಾರಗಳು.